ಮೊದಲನೇದಾಗಿ ನಿಮ್ಮ ಹೆಸರು ಸರ್? ಸರ್, ನನ್ನ ಹೆಸರು ವಿನಯ್ ಕುಮಾರ್ ಅಂತ. ಅಪ್ಪಡ ಅಭಿಮಾನಿ. ನಮ್ಮ ಪರಮಾತ್ಮ ಏನೇನು ಮಾಡಿಸಿದಾರೆ ನೋಡಿ ನನ್ನ ಕೈಲಿ. ಇವತ್ತಿನ ದಿವಸ ಮುಖವಾಡ ನಾನೇ ಮಾಡಿರೋದು. 2 ವಾರ 3 ವಾರ ಕಷ್ಟ ಬಿದ್ದಿದ್ದೀನಿ ಮುಖವಾಡ ಈ ಶೇಪ್ ತರೋದಕ್ಕೆ. ನಿರಂತರ ಪರಿಶ್ರಮದಿಂದ ಇವತ್ತು ಒಂದು ಒಳ್ಳೆ ರಿಸಲ್ಟ್ ಬಂತು. ಈಗ ಆಲ್ರೆಡಿ ನೋಡಿದ್ರಿ ಒಳಗಡೆ ಯಾವ ರೀತಿ ಆಯ್ತು ಅಂತ. ಪರಮಾತ್ಮ ಇನ್ನೂ ನನ್ನ ಮುಖಾಂತರ ನಮ್ಮ ಜನಕ್ಕೆ ಇನ್ನೊಂದಷ್ಟು ಎಷ್ಟು ಮನೋರಂಜನೆ ಕೊಡಿಸೋರೆ ಮಾಡಿ ಅಂದ್ರು ಮಾಡಿದೀವಿ ಅಷ್ಟೇ. ಏನಕ್ಕೆ ಸರ್ ಇದೇ ಲುಕ್ಕಲ್ಲೇ ಬರಬೇಕು ಅಂತ ಅನ್ಕೊಂಡ್ರಿ ಇವತ್ತು? ಸರ್, ಆ ವ್ಯಕ್ತಿ ಅವ್ನು ಬಣ್ಣ ಹಾಕೊಂಡು ಮಾಡೋದಕ್ಕೂ ನನ್ನ ಮುಖವಾಡ ಹಾಕೊಂಡು ಮಾಡೋದಕ್ಕೂ ಅದ್ರ ಕಷ್ಟಗಳು, ಒಳಗಡೆ ಕಷ್ಟಗಳು ನಮ್ಗೆ ಗೊತ್ತಾಗುತ್ತೆ. ಆ ಮನೋರಂಜನೆ ಕೊಟ್ಟಿದ್ದಾರೆ ಅಂದರೆ ಅದು ನಿಜವಾಗ್ಲೂ ಯಾವ ರೀತಿಲಾಗಿದೆ ಅನ್ನೋದನ್ನ ನೋಡಬೇಕು ಅನ್ನೋದನ್ನ ನಿಜವಾಗ್ಲೂ ಅನುಭವಿಸ್ತಾ ಇದ್ದೀನಿ. ಈಗಲೂ ಸೆಕೆಂಡ್ ಹಾಫಿಂದ ಹಾಕೊಂಡಿದ್ದೀನಿ. ಒಳಗಡೆ ನೀರು ಕಿತ್ಕೊಂಡು ಬರ್ತಾ ಇದೆ, ಆದರೆ ಅದೇನು ಕಾಣಿಸ್ಲಿಲ್ಲ ಸರ್ ಇವರೆಲ್ಲರೂ ಮುಂದೆ. ಸರ್, ನೀವು ಯಾವಾಗಿಂದ ಅಭಿಮಾನಿ ಸರ್? ಸರ್, ಅವ್ರು ಚಿಕ್ಕವ್ರು ಇದರಿಂದನೇ ಇದ್ದೀವಿ ಅಲ್ವಾ. ಅವ್ರ ಬಗ್ಗೆ ಹೇಳೋಂಗೆ ಇಲ್ಲ. ಏನೋ ಒಂದು ಟೈಮ್ ಸರಿ ಇಲ್ಲ, ಆದರೂ ಇದ್ದಾರೆ ಅಂತಲೇ ಇನ್ನೂ ಬೆಳೆಸ್ಕೊಂಡು ಹೋಗ್ಬೇಕು. ಅವ್ರನ್ನ ನಿರಂತರವಾಗಿ ಕಾಣ್ತಾ ಇರ್ಬೇಕು ನಾವು. ಅಪ್ಪು ಬಾಸು ಜೈ. ಸರ್, ಇವತ್ತು ಅವ್ರನ್ನ ನೆನಪಿಸ್ಕೊಂಡ್ರೆ ಏನು ಅನ್ನಿಸ್ತಾ ಇದೆ ಸರ್? ಅವತ್ತು ಪಿಕ್ಚರ್ ರಿಲೀಸ್ ಆಗೋದಕ್ಕೂ ಇವತ್ತಿಗೂ ಅದೇ ಇದೆ ಸರ್, ಏನು ಡಿಫ್ರೆನ್ಸ್ ಇಲ್ಲ ಸರ್. ನಮ್ಮ ಕ್ರೇಜ್ ಯಾವತ್ತೂ ಅವರು ಕಮ್ಮಿ ಆಗಲ್ಲ. ಇನ್ನೂ ನೀವು ಚಿಕ್ಕ ಮಕ್ಕಳುಗಳಲ್ಲಿ ನೋಡ್ಬೋದು ಆ ಕ್ರೇಜ್ನ ಸರ್. ಆ ಮಟ್ಟದಲ್ಲಿ ಇನ್ನೂ ಅವರು ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಬರ್ತಡೇ ಬರ್ತಾ ಇರುತ್ತೆ. ಅವ್ರು ಮಾಡಿದ ಕೆಲಸಗಳನ್ನ ನಾವು ನೆನೆಸ್ಕೊಂಡು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಹೋಗ್ತಾ ಇರ್ಬೋದು ಸರ್. ಎಲ್ಲರೂ ಮಾಡ್ತಾ ಇದ್ದಾರೆ. ನಾನು ಎಸ್ಪೆಷಲಿ ಅಪ್ಪು ಅವ್ರಿಗೆ ಮಾಡ್ತಾಯಿದ್ದೀನಿ. ಅಪ್ಪು ಅವ್ರ ಫ್ಯಾನ್ಸ್ಗೋಸ್ಕರ ಮಾಡ್ತಾಯಿದ್ದೀನಿ ಅಷ್ಟೇ. ಇನ್ನು ಮುಂದೆ ಅಪ್ಪು ಅವರು ಮನೇಲೂ ಒಂದೊಂದು ಮನೇಲೂ ಅಪ್ಪು ಅವರು ಇರಬೇಕು ಅನ್ನೋ ರೀತಿಯಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಸರ್. ಸೇಮ್ ಇದೆ ಸರ್, ಒಂಚೂರು ಚೇಂಜ್ ಇಲ್ಲ ಸರ್. ಅದೇ ವಯಸ್ಸಿಗೆ ಕರ್ಕೊಂಡು ಹೊರಡೋಯ್ತು ಸರ್ ನಮಗೆ. ಆ ಮಟ್ಟದಲ್ಲಿದೆ ಸರ್. ಪ್ರತಿಯೊಬ್ಬರು ಇವತ್ತು ಈ ಗೆಟಬಲ್ ಹೋದರೆ ನಿಜವಾಗ್ಲೂ ಅವ್ರನ್ನೇ ನೋಡಿದೆ ಅನ್ನೋ ರೀತಿಲಿ ಒಂದು ಅಪ್ಲೈ ಮಾಡಿ ನನ್ನ ಸ್ಕ್ರೀನ್ ಮೇಲೆ ಕರ್ಕೊಂಡೋಗಿ ನಿಲ್ಸ್ಕೊಂಡ್ರು ಸರ್. ಸ್ಕ್ರೀನ್ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋಗಳು ನೋಡಿಸ್ಕೊಂಡು ತುಂಬ ಜನಕ್ಕೆ ಕೊಡಬೇಕು. ಏನೋ ನನ್ನ ಒಂದು ಏನು ಅವ್ರಿಗೆ ಮನೋರಂಜನೆ ಕೊಡಬೇಕಾಗಿತ್ತು ನಾನು ಕೊಟ್ಟಿದ್ದೀನಿ ಸರ್. ಖುಷಿಯಾಗಿರ್ಬೇಕು ಸರ್, ಅಷ್ಟೇ. ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋಗಬೇಕು. ಅದು ಯಾರ ಮುಖಾಂತರನಾಗಲಿ ನಾವು ಸಪೋರ್ಟ್ ಇದ್ದೇ ಇರುತ್ತೆ ಕನ್ನಡಕ್ಕೋಸ್ಕರ. ಜೈ ಕರ್ನಾಟಕ, ಕನ್ನಡ ಮಾತ್ರ. ಅಪ್ಪು ಬಾಸು ಜೈ.